ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಪೂರ್ವ ಜನ್ಮಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ತಚ್ಚಾಂತಿ ಔಷಧೈ ದಾನೈ ಜಪ ಹೋಮ ಸುರಾರ್ಚನೈ. ಅಂದರೆ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳೇ ಈ ಜನ್ಮದಲ್ಲಿ ಶರೀರ ಮತ್ತು ಮನಸ್ಸಿಗೆ ನೋವು ಮತ್ತು ದುಃಖವನ್ನು ಕೊಡುವ ವ್ಯಾಧಿಗಳಾಗಿ ನಮ್ಮನ್ನು ಬಾಧಿಸುತ್ತವೆ. ಇದಕ್ಕೆ ಗ್ರಹಶಾಂತಿ, ಔಷಧಿಗಳು, ದಾನಗಳು, ಜಪ, ಹೋಮ ಮತ್ತು ದೇವತಾ ಪೂಜೆ ಅರ್ಚನೆಗಳ ಮೂಲಕ ಪರಿಹಾರವನ್ನು ಪಡಿಬಹುದು ಅಂತ ಈ ಶ್ಲೋಕದ ಮೂಲಕ ಆಯುರ್ವೇದದ ಮುಖ್ಯ ಭಾಗವೇ ಆಗಿರೋ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ಯಾವುದಾದರೂ ಸಮಸ್ಯೆಗಳು ಬಂದಾಗ ಎಲ್ಲ ರೀತಿಯ ಪ್ರಯತ್ನಗಳು ಅಂದರೆ ಮನೆಮದ್ದು, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಕೊನೆಗೆ ಅಲೋಪತಿ ಇವುಗಳಿಂದಲೂ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗದಾಗ ಕೊನೆಗೆ ನೆನಪಾಗೋದೇ ವಾಸ್ತು ಮತ್ತು ಜ್ಯೋತಿಷ್ಯ ಪಂಡಿತರುಗಳು. ನಾವೆಷ್ಟೇ ವಿದ್ಯಾವಂತರಾದರೂ ಪರಿಹಾರದ ಎಲ್ಲ ಆಧುನಿಕ ಬಾಗಿಲುಗಳು ಮುಚ್ಚಿದ ಮೇಲೆ ಎಲ್ಲೋ ಅಟ್ಟದ ಮೇಲೆ ಬಿಸಾಕಿದ್ದ ನಮ್ಮ ಜಾತಕಗಳನ್ನು ಹುಡುಕಿ ತೆಗೆದು ಜ್ಯೋತಿಷಿಗಳ ಬಳಿ ಒಂದು ಕೊನೆಯ ಪ್ರಯತ್ನ ಮಾಡಿ ನೋಡೋಣ ಅಂತ ಹೋಗೋದು ಸಾಮಾನ್ಯ. ಜ್ಯೋತಿಷಿಗಳು ಹೇಳೋ ನವಗ್ರಹ ಶಾಂತಿಗಳನ್ನು ಮಾಡಿದ್ದಾಯಿತು, ಅಕ್ಕಿ, ಬೇಳೆ, ಕಾಳು, ಬೆಲ್ಲ, ಎಣ್ಣೆ, ಕಂಬಳಿ, ಗೋದಾನ ಎಲ್ಲವನ್ನೂ ಕೊಟ್ಟಿದ್ದಾಯಿತು, ಕೆಲವು ನಿರ್ದಿಷ್ಟ ಗ್ರಹಗಳ ದೇವತೆಗಳ 1000ದಷ್ಟು ಲಕ್ಷದಷ್ಟು ಜಪ ತಪಗಳನ್ನು ತಾವು ಮಾಡಿ ಪುರೋಹಿತರ ಮೂಲಕವೂ ಮಾಡಿದ್ದಾಯಿತು, ನವಗ್ರಹ, ಮೃತ್ಯುಂಜಯ, ಸುದರ್ಶನ ಇತ್ಯಾದಿ ಹೋಮಗಳನ್ನು ಮಾಡಿಸಿದ್ದು ಆಯಿತು, ಇಂತಿಂಥ ದೇವಸ್ಥಾನಗಳಲ್ಲಿ ನಮ್ಮ ಹೆಸರಲ್ಲಿ ಪ್ರತಿನಿತ್ಯ ಅರ್ಚನೆಗಳನ್ನು ಮಾಡಿಸಿದ್ದು ಆಯಿತು. ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿಯೂ ಇಂದಿನ ಆಧುನಿಕ ಯುಗದಲ್ಲಿ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಅದಕ್ಕಾಗಿಯೇ ನಾವೆಲ್ಲ ಬೇರೆ ದಾರಿ ಇಲ್ಲದೆ ಆಸ್ಪತ್ರೆಗಳಿಗೆ ಮೊರೆ ಹೋಗೋದು ಹಾಗೂ ಮಾತ್ರೆಗಳ ದಾಸ್ಯಕ್ಕೆ ಶರಣಾಗಿರೋದು. ಹಾಗಾದರೆ ಈ ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಳಿರುವ ಪರಿಹಾರಗಳು ಈಗಿನ ಕಾಲದ ರೋಗಗಳ ವಿಚಾರದಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಆಯುರ್ವೇದದ ಪ್ರಕಾರ ನಮ್ಮ ಶರೀರಕ್ಕೆ ಹಾನಿ ಉಂಟಾಗೋದು ಈ 5 ಮೂಲಗಳಿಂದ. ಒಂದನೇದಾಗಿ ಜನ್ಮಾರ್ಜಿತ ದೋಷಗಳು, ಎರಡನೇದು ಅಪಘಾತಗಳು, ಮೂರನೇದು ತಪ್ಪಾದ ಆಹಾರ ಕ್ರಮಗಳು, ನಾಲ್ಕನೇದು ಮಾನಸಿಕ ಒತ್ತಡಗಳು ಹಾಗೂ 5ನೇದಾಗಿ ವೃತ್ತಿಯಿಂದ ಉಂಟಾಗುವಂಥ ದೋಷಗಳು. ಇದರಲ್ಲಿ ಮೊದಲನೆಯದಾದ ಜನ್ಮಾರ್ಜಿತ ದೋಷಗಳು ಅಂದರೆ ಹುಟ್ಟಿನಿಂದಲೇ ಬರುವ ದೋಷಗಳು, ನಮ್ಮ ಹಿಂದಿನ ಜನ್ಮದ ಪ್ರಬಲವಾದ ಪಾಪಗಳಿಂದ ಉಂಟಾಗಿರೋ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ನಿರ್ದಿಷ್ಟ ತಂದೆ ತಾಯಿಗಳಿಂದ ಸಿಗುವಂಥ ದೋಷಪೂರಿತ ಜೀನ್ಸ್ಗಳಿಂದ ಬರುವಂಥದ್ದು. ತಾಯಿಯ ಶರೀರದ ದೋಷಗಳು ಮಗುವಿನ ಶರೀರದಲ್ಲಿ ಅಂಗವೈಕಲ್ಯಗಳಾಗಿ ಕಾಣಿಸಿಕೊಂಡ್ರೆ, ತಂದೆಯ ಮನಸ್ಸಿನ ದೋಷಗಳು ಮಗುವಿನ ಬುದ್ಧಿಮಾಂದ್ಯತೆ ಮತ್ತು ಮಾನಸಿಕ ದೌರ್ಬಲ್ಯಗಳಾಗಿ ಕಾಣಿಸಿಕೊಳ್ಳುತ್ತೆ. ಇವುಗಳಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ಮಕ್ಕಳಲ್ಲಿ ಕಾಣಿಸ್ಕೊಳ್ತಿರುವಂಥ ADHD, ಆಟಿಸಮ್, ಅಂಗವೈಕಲ್ಯಗಳಾದ ಕಿವುಡುತನ, ಕುರುಡುತನ, ಕುಬ್ಜತನ ಅಂದರೆ ಡ್ವಾರ್ಫಿಸಮ್, ಕೈಕಾಲುಗಳಲ್ಲಿನ ದೋಷಗಳು, ಹೃದಯದಲ್ಲಿನ ರಂಧ್ರಗಳು, ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟ ಡೌನ್ ಸಿಂಡ್ರೋಮ್, ಪ್ಯಾಂಕ್ರಿಯಾಸ್ ದೋಷದಿಂದ ಉಂಟಾಗೋ ಟೈಪ್ 1 ಡಯಾಬಿಟಿಸ್, ತೀರಾ ಅಪರೂಪವಾಗಿ ಕಾಣಿಸಿಕೊಳ್ಳುವಂಥ SMA ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ. ಇದರ ಚಿಕಿತ್ಸೆಯಾಗಿರೋ ಜೀನ್ ಥೆರಪಿಗೆ ಸುಮಾರು 17 ಕೋಟಿಗಳಷ್ಟು ಹಣ ಖರ್ಚಾಗುತ್ತಂತೆ. ಈ ಎಲ್ಲ ಜನ್ಮಾರ್ಜಿತ ದೋಷಗಳಿಗೆ ಬದುಕಿರೋಷ್ಟು ದಿವಸ ಚಿಕಿತ್ಸೆ ಪಡೆಯೋದು ಬಿಟ್ಟರೆ ಜ್ಯೋತಿಷ್ಯ ರೀತಿಯಲ್ಲಿ ಯಾವುದೇ ಪರಿಹಾರಗಳಿಲ್ಲ. ಇನ್ನು ಎರಡನೆಯದಾದ ಅಪಘಾತಗಳಿಂದ ಉಂಟಾಗುವಂಥ ಹಾನಿಗಳು. ಎಚ್ಚರಿಕೆ ತಪ್ಪಿದಾಗ ಉಂಟಾಗೋ ವಾಹನ, ಬೆಂಕಿ, ಆಯುಧಗಳಿಂದ ಉಂಟಾಗೋ ಅಪಘಾತಗಳು, ಸ್ವಯಂಕೃತ ಅಪರಾಧಗಳಿಂದ ಅಂದರೆ ಲೈಫ್ ಸ್ಟೈಲ್ನ ಹಾಳು ಮಾಡಿಕೊಂಡು ಆರೋಗ್ಯವನ್ನು ಕೆಡಿಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಅಂಗಾಂಗಗಳನ್ನು ಡ್ಯಾಮೇಜ್ ಮಾಡ್ಕೊಳ್ಳೋದು ಸಹ ಒಂದು ರೀತಿಯ ಅಪಘಾತನೇ. ಇದಕ್ಕೂ ಸಹ ಜ್ಯೋತಿಷ್ಯ ರೀತಿಯಲ್ಲಿ ಯಾವುದೇ ಪರಿಹಾರಗಳಿಲ್ಲ. ಇನ್ನು ಮೂರನೆಯದಾದ ತಪ್ಪಾದ ಆಹಾರ ಕ್ರಮಗಳಿಂದ ಅಂದರೆ ತಪ್ಪು ಡಯಟ್ಗಳಿಂದ ಉಂಟಾಗೋ ಆರೋಗ್ಯ ತೊಂದರೆಗಳು. ಆರೋಗ್ಯ ಪದವೇ ಹೇಳುವಂತೆ 6 ಯೋಗ್ಯ ರಸಗಳಾದ ಸಿಹಿ, ಖಾರ, ಉಪ್ಪು, ಹುಳಿ, ಕಹಿ ಮತ್ತು ಒಗರು ನಮ್ಮ ಆಹಾರದ ಮೂಲಕ ಪ್ರತಿದಿನವೂ ನಮ್ಮ ಶರೀರಕ್ಕೆ ಕೊಡಬೇಕು. ನಾವು ತಿನ್ನುವ ಆಹಾರದಲ್ಲಿ ಕ್ಯಾಲರಿ ಕಡಿಮೆ ಇರುವಂತೆ ನೋಡ್ಕೊಳ್ಬೇಕು. ಏಕೆಂದರೆ ಆಧುನಿಕ ತಂತ್ರಜ್ಞಾನದ ಜೀವನ ಶೈಲಿ ನಮ್ಮದಾಗಿರೋದ್ರಿಂದ
ಬೆವರು ಸುರಿಸಿ ಮಾಡೋ ಯಾವ ಕೆಲಸಗಳೂ ಇಲ್ಲ. ಪ್ರತಿಯೊಂದಕ್ಕೂ ಯಂತ್ರೋಪಕರಣಗಳ ಸಹಾಯ ಪಡೆಯುತ್ತಿರೋದ್ರಿಂದ ನಮ್ಮ ಶರೀರಕ್ಕೆ ಹೆಚ್ಚಿನ ಕ್ಯಾಲರಿ ಅವಶ್ಯಕತೆ ಇಲ್ಲ. ಆದರೆ ನಾವು ತಿನ್ನುವಂಥ ಆಹಾರದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಅಂದರೆ ನ್ಯೂಟ್ರಿಷನ್ ಇರೋ ಹಾಗೆ ನೋಡ್ಕೊಳ್ಬೇಕು. ಈಗಿನ ಬೆಳೆ ಬೆಳೆಯುವಂಥ ಪದ್ಧತಿ ನೋಡಿದ್ರೆ ಎಲ್ಲ ಹೈಬ್ರಿಡ್ ಬೆಳೆಗಳೇ. ಅತ್ಯಂತ ಅಪಾಯಕಾರಿ ರಸಗೊಬ್ಬರಗಳನ್ನು, ಕೀಟನಾಶಕಗಳನ್ನು ಯಾವುದೇ ನಿಯಂತ್ರಣ ಇಲ್ಲದೆ ಬಳಸಿ ಬೆಳೀತಿರೋವಂಥ ಹಣ್ಣು, ತರಕಾರಿ, ಸೊಪ್ಪು, ಬೇಳೆ, ಕಾಳುಗಳಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಕಡಿಮೆ ಇದ್ದು ಬರೀ ಕೆಮಿಕಲ್ ತುಂಬಿಕೊಂಡಿರುತ್ತೆ. ಈ ರೀತಿ ಬೆಳೆದ ಬೆಳೆಗಳನ್ನು ಸಂಗ್ರಹ ಮಾಡೋ ವಿಧಾನ, ಟ್ರಾನ್ಸ್ಪೋರ್ಟ್ ಮಾಡೋ ಕ್ರಮ, ಇದನ್ನು ಫ್ರಿಡ್ಜ್ಗಳಲ್ಲಿ ವಾರಗಟ್ಟಲೆ ಸ್ಟೋರ್ ಮಾಡೋದು, ಮಾಡರ್ನ್ ಕಿಚನ್ಗಳಲ್ಲಿ ಆಹಾರ ತಯಾರಿಕಾ ವಿಧಾನ, ಇವೆಲ್ಲ ಕಾರಣಗಳಿಂದ ಈ ಹೈಬ್ರಿಡ್ ಆಹಾರ ಪದಾರ್ಥಗಳಲ್ಲಿರೋ ಅತ್ಯಲ್ಪ ಪೋಷಕಾಂಶಗಳನ್ನು ಸಹ ನಾವಾಗೆ ಹಾಳು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರೋ ಜಲ ಮಾಲಿನ್ಯ, ವಾಯು ಮಾಲಿನ್ಯ, ತಂಬಾಕು ಸೇವನೆ, ಧೂಮಪಾನ, ಮದ್ಯಪಾನಗಳಂತಹ ಚಟಗಳಿಂದಲೂ ಭಾಳಷ್ಟು ಕಾಯಿಲೆಗಳಿಗೆ ಪ್ರತಿನಿತ್ಯ ನಾವು ಸೇವಿಸುವ ಔಷಧಿಗಳ ಪ್ರಭಾವದಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ತಿರೋದ್ರಿಂದ ನಾವು ಕೊಡುವ ಸತ್ವಹೀನ ಆಹಾರದಲ್ಲಿರೋ ಅಷ್ಟೋ ಇಷ್ಟೋ ಪೋಷಕಾಂಶಗಳನ್ನು ಸಹ ನಮ್ಮ ಶರೀರ ಹೀರಿಕೊಳ್ತಾ ಇಲ್ಲ. ರುಚಿಯ ದಾಸರಾಗಿರೋ ನಮಗೆ ಕಡಿಮೆ ಪೋಷಕಾಂಶಗಳಿಂದ ತುಂಬಿರೋ ಹೆಚ್ಚು ಕ್ಯಾಲರಿ ತುಂಬಿದ ಆಹಾರ ಸೇವನೆಯಿಂದ ನಮ್ಮ ದೇಹದ ತೂಕ ದಿನೇ ದಿನೇ ಹೆಚ್ಚಾಗ್ತಾ ಬೊಜ್ಜಿನ ಸಮಸ್ಯೆ ರಾಕ್ಷಸನಂತೆ ಇಡೀ ಸಮಾಜವನ್ನು ಆವರಿಸಿಕೊಳ್ತಾ ಇದೆ. ಇನ್ನು ನಾಲ್ಕನೆಯದಾದ ಮಾನಸಿಕ ಒತ್ತಡ ಅಂದರೆ ಸ್ಟ್ರೆಸ್ಸು. ಇಂದಿನ ಎಲ್ಲ ಆರೋಗ್ಯ ಸಮಸ್ಯೆಗಳ ಮೂಲ ಬೇರೆ ಈ ಸ್ಟ್ರೆಸ್ಸು. ನಮ್ಮ ಇಡೀ ಶರೀರವೇ ಒಂದು ಕೆಮಿಕಲ್ ಫ್ಯಾಕ್ಟರಿ ಇದ್ದಾಗೆ. ಶರೀರದಲ್ಲಿರೋ ಸುಮಾರು 200ರಷ್ಟು ಅಂಗಾಂಗಗಳು ಪ್ರತಿಯೊಂದು ಬಾರಿಯೂ ಸ್ಟ್ರೆಸ್ ಉಂಟಾದಾಗಲೆಲ್ಲ ಕರ್ಕಶ ಶಬ್ದಗಳು ಸಂಗೀತವನ್ನು ಕೆಡಿಸೋ ಹಾಗೆ ಈ ಹಾರ್ಮೋನ್ ಸ್ರವಿಕೆಯಲ್ಲಾಗುವ ವ್ಯತ್ಯಾಸಗಳಿಂದ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹದಗೆಡುತ್ತೆ. ಇನ್ನು ಐದನೆಯದಾದ ನಾವು ಮಾಡೋ ವೃತ್ತಿಗಳಿಂದ ನಮ್ಮ ಆರೋಗ್ಯದಲ್ಲಿ ಉಂಟಾಗ್ತಿರೋ ಅಡ್ಡ ಪರಿಣಾಮಗಳು. ಉದಾಹರಣೆಗೆ ಕುಳಿತೇ ಮಾಡುವಂತಹ ಉದ್ಯೋಗಿಗಳಿಗೆ ಬೆನ್ನು, ಸೊಂಟದ ನೋವು, ಕಂಪ್ಯೂಟರ್ ಮುಂದೆ ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡೋರಿಗೆ ಕಣ್ಣು, ಮೆದುಳು, ಕುತ್ತಿಗೆ, ಬೆನ್ನುಹುರಿ, ಸೊಂಟ ಹಾಗೂ ಕೈಗಳ ರಿಸ್ಟ್ಗೆ ಸಂಬಂಧಪಟ್ಟ ನೋವುಗಳು, ತುಂಬ ಸಮಯ ನಿಂತೆ ಕೆಲಸ ಮಾಡೋರಿಗೆ ಸೊಂಟ, ಮಂಡಿ, ಪಾದಗಳ ನೋವು, ವೆರಿಕೋಸ್ ವೇನ್ ಸಮಸ್ಯೆಗಳು ಇತ್ಯಾದಿ. ದಿನಪೂರ್ತಿ ಪ್ರಯಾಣ ಮಾಡುವಂತಹ ಉದ್ಯೋಗಿಗಳಿಗೆ ಬೆನ್ನು ನೋವು, ಅಸ್ತಮಾ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಪೈಲ್ಸು ಮತ್ತು ಮೂತ್ರಕೋಶ ಸಂಬಂಧಿ ಸಮಸ್ಯೆಗಳು. ಇನ್ನು ಹಗಲು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡೋರಿಗೆ ನಿದ್ರಾಹೀನತೆಯಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರೋದು ಪ್ರತಿ ಮನೆಗಳಲ್ಲೂ ಅನುಭವಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಆರೋಗ್ಯದ ವಿಚಾರದಲ್ಲಿ ಜ್ಯೋತಿಷ್ಯದ ಪಾತ್ರವೇನು ಅನ್ನುವಂಥ ಪ್ರಶ್ನೆಗೆ, ಹುಟ್ಟಿನಿಂದ ಸಾವಿನವರೆಗಿನ ನಮ್ಮ ಬದುಕಿನ ಪ್ರಯಾಣದಲ್ಲಿ ನಾವು ಕ್ರಮಿಸುವ ಅಗೋಚರ ರಸ್ತೆಯ ಮೇಲೆ ಬೆಳಕನ್ನು ಚೆಲ್ಲಿ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಲು ಸಹಾಯ ಮಾಡುವ ವಾಹನದ ಹೆಡ್ಲೈಟ್ ಇದ್ದಾಗೆ ಈ ಜ್ಯೋತಿಷ್ಯ. ನಮ್ಮ ಜೀವನದಲ್ಲಿ ಬರುವ ಕಷ್ಟ ಕಾಲಗಳೆಂಬ ಕತ್ತಲಿನಲ್ಲಿ ಜ್ಯೋತಿಷ್ಯ ಅನ್ನುವಂಥ ಹೆಡ್ಲೈಟ್ ಸಹಾಯವನ್ನು ಪಡಿಬೋದು. ಇದು ವ್ಯಕ್ತಿಗತ ನಂಬಿಕೆಗಳಿಗೆ ಸಂಬಂಧಪಟ್ಟಿದ್ದು. ಈ ಮೇಲಿನ 5 ಅನಾರೋಗ್ಯದ ಮೂಲಗಳನ್ನು ನಮ್ಮ ಜನ್ಮ ಕುಂಡಲಿಯ ಮೂಲಕ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನಮ್ಮ ಜಾತಕದ 6ನೇ ಭಾವವು ದೈಹಿಕ ವ್ಯಾಧಿಗಳ ಬಗ್ಗೆ ತಿಳಿಸಿದರೆ, 8ನೇ ಭಾವವು ಮನೋವ್ಯಾಧಿಗಳ ಬಗ್ಗೆಯೂ ಶಸ್ತ್ರಚಿಕಿತ್ಸೆಗಳ ಬಗ್ಗೆಯೂ, ಹಾಗೆ 12ನೆಯ ಭಾವವು ಆಸ್ಪತ್ರೆಯ ವಾಸವನ್ನು, ಅನಾರೋಗ್ಯಕ್ಕಾಗಿ ನಾವು ಮಾಡುವ ಖರ್ಚುಗಳನ್ನು ಸಹ ತಿಳಿಸುತ್ತೆ. ಇನ್ನು ಜಾತಕದ ಲಗ್ನ ಭಾವವು ರೋಗ ನಿರೋಧಕ ಶಕ್ತಿಯನ್ನು, 5ನೇ ಭಾವವು ಉತ್ತಮ ಜೀವನ ಶೈಲಿಯನ್ನು ಅಂದರೆ ಗುಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅದರ ಬಗ್ಗೆ ತಿಳಿಸುತ್ತೆ. ಮೇಲೆ ತಿಳಿಸಿದ 5 ಅನಾರೋಗ್ಯದ ಮೂಲಗಳಲ್ಲಿ ಮೊದಲೆರಡನ್ನು ಬಿಟ್ಟು ಉಳಿದ 3 ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಜಾತಕದ 4ನೇ ಭಾವವಾದ ಸುಖಸ್ಥಾನ. ಎಲ್ಲ ರೀತಿಯಿಂದಲೂ ಶರೀರ ಸುಖಕ್ಕೆ ಪ್ರಾಮುಖ್ಯತೆ ನೀಡ್ತಾ ಯಾವುದೇ ರೀತಿಯ ವ್ಯಾಯಾಮಗಳನ್ನು ಮಾಡದೆ, ಆರೋಗ್ಯವಂತ ಜೀವನ ಶೈಲಿಯನ್ನು ಪಾಲಿಸದೆ, ರುಚಿಯಾಗಿ ತಿನ್ನುತ್ತಾ ಐಷಾರಾಮಿ ಮನೆಗಳಲ್ಲಿ ಸೋಫಾ ಮೇಲೆ ಮಲಗಿ ಕಾಲ ಕಳೀತಾ, ಐಷಾರಾಮಿ ವಾಹನಗಳಲ್ಲಿ ತಿರುಗಾಡ್ತಾ, ಜೀವನ ಪೂರ್ತಿ ಔಷಧಿ ತಿನ್ನೋ ವ್ಯಾಧಿಗಳ ಯೋಗವನ್ನು ನೀಡುವುದು ಈ 4ನೆಯ ಭಾವ. ಇದನ್ನೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದರೆ ಕೆಟ್ಟ ಜೀವನ ಶೈಲಿಯ ಸ್ವಯಂಕೃತ ಅಪರಾಧಗಳಿಂದ ಬರೋ ರೋಗಗಳು ಅಂತ ಹೇಳೋದು. ಜಾತಕದಿಂದ ತಿಳಿದು ಬರುವ ಈ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಆಯುರ್ವೇದವು ಪರಿಹಾರಗಳನ್ನು ಸಹ ಕೊಟ್ಟಿದೆ. ಆಯುರ್ವೇದದ ಮೂಲ ಮಂತ್ರವೇ
ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋದು. ಅಂದರೆ ರೋಗ ಬಂದಾಗ ಅದಕ್ಕೆ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗಗಳು ಬರದಂತೆ ನಮ್ಮ ಆಹಾರ ವಿಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಪಾಲನೆ ಮಾಡೋದು ಹೇಗೆ ಅನ್ನೋದನ್ನು ಚರಕ ಸಂಹಿತೆಯ ಚಿಕಿತ್ಸಾ ಪ್ರಸ್ಥಾನದಲ್ಲಿರೋ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಶಕ್ತಃ ದಾತ ಸಮಃ ಸತ್ಯ ಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತಿ ಆರೋಗ್ಯ. ಇದರ ಅರ್ಥ, ಹಿತವಾದ ಆರೋಗ್ಯ, ಸಂತೋಷ, ತೃಪ್ತಿ ಉಂಟು ಮಾಡುವ ಆಹಾರವನ್ನು ಸೇವನೆ ಮಾಡಬೇಕು. ಮನಸ್ಸು ಮತ್ತು ಶರೀರದ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗದ ದಿನಚರಿಯನ್ನು ಪಾಲಿಸಬೇಕು. ನಾವು ಮಾಡುವ ಕೆಲಸಗಳನ್ನು ಪ್ರಜ್ಞಾಪೂರ್ವಕವಾಗಿ ಅಂದರೆ ವಿತ್ ಅವೇರ್ನೆಸ್ ಆಲೋಚಿಸಿ ಮಾಡಬೇಕು. ಅನಾವಶ್ಯಕ ಪ್ರಾಪಂಚಿಕ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಳ್ಳಬಾರದು. ನಮ್ಮ ದುಡಿಮೆಯನ್ನು ಸಮಾಜದೊಂದಿಗೆ ಹಂಚಿ ತಿನ್ನೋದನ್ನು ಅಂದರೆ ದಾನ ಗುಣವನ್ನು ಮೈಗೂಡಿಸಿಕೊಳ್ಳೋದು. ನಮ್ಮ ಸಂಪರ್ಕಕ್ಕೆ ಬರುವ ಎಲ್ಲ ಜನರ ಜೊತೆ ಸಮಾನ ಭಾವದಲ್ಲಿ ವ್ಯವಹರಿಸುವುದು ಅಂದರೆ ಪಾತ್ರಗಳನ್ನು ತಿಳಿದು ಯಾರ್ಯಾರಿಗೆ ನಮ್ಮ ಮಾತು ಮತ್ತು ಕೃತಿಯ ಮೂಲಕ ಏನನ್ನು ಕೊಡಬೇಕು ಎಂಬುದನ್ನು ತಿಳಿದು ವ್ಯವಹರಿಸುವುದು. ಸತ್ಯವನ್ನು ಆಚರಿಸುವುದು ಅಂದರೆ ನಮ್ಮ ನೇರವಾದ ಸ್ಪಷ್ಟವಾದ ಮಾತುಗಳಿಂದ ಎದುರಿನವರೊಂದಿಗೆ ಕಮ್ಯುನಿಕೇಟ್ ಮಾಡೋದು. ಕ್ಷಮಾ ಗುಣವನ್ನು ಬೆಳೆಸಿಕೊಳ್ಳೋದು ಅಂದರೆ ಮಲಗುವ ಮೊದಲು ಅಂದಿನ ದಿನದ ಎಲ್ಲರೊಂದಿಗಿನ ಋಣಾತ್ಮಕ ಭಾವನೆಗಳ ನೆನಪುಗಳನ್ನು ಅಂದರೆ ನೆಗೆಟಿವ್ ಎಮೋಷನ್ಸ್ನ ಮತ್ತು ಮೆಮೊರೀಸ್ನ ಸಂಪೂರ್ಣವಾಗಿ ಅಳಿಸಿ ಹಾಕೋದು. ಆಪ್ತರಿಗೆ ಸೇವೆ ಮಾಡೋದು ಅಂದರೆ ನಮ್ಮ ಸುಖಮಯ ಜೀವನಕ್ಕೆ ಎಲ್ಲವನ್ನು ನೀಡ್ತಿರುವಂಥ ಈ ಪ್ರಕೃತಿಗೆ, ಸಮಾಜಕ್ಕೆ ಕೃತಜ್ಞತೆಯಿಂದ ಮೌಲ್ಯಯುತ ಸೇವೆಯನ್ನು ನೀಡೋದು. ಈ ಎಲ್ಲ ಆಚರಣೆಗಳನ್ನು ಜೀವನ ಪೂರ್ತಿ ಅನುಸರಿಸಿದರೆ ಮಾತ್ರವೇ ಆರೋಗ್ಯದ ಲಾಭ ನಮಗೆ ಸಿಗೋದು ಅನ್ನೋದು ಆಯುರ್ವೇದದ ವಾದ. ನಮ್ಮ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂಥ ಎಲ್ಲ ವ್ರತಗಳು ನಮ್ಮ ಶರೀರದ ಮತ್ತು ಮನಸ್ಸಿನ ಆರೋಗ್ಯವನ್ನು ಹೇಗೆ ಹೆಚ್ಚು ಮಾಡೋದರಲ್ಲಿ ಸಹಾಯಕ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗ್ತಿದ್ರೆ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ತಪ್ಪದೇ ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.